ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ವಂದೇ ಗುರು ಪರಂಪರಾಂ. ನಾವು ಬೆಳಗಿನ ಕ್ಲಾಸ್ನಲ್ಲಿ ಅನುಭವ ಸಾರದ ಮೊದಲನೆಯ ಸಂಧಿಯ 4ನೇ ಸೂತ್ರದ 4ನೇ ಭಾಷಾ ಶ್ಲೋಕವನ್ನು ಅಭ್ಯಾಸ ಮಾಡ್ತಾ ಇದ್ವಿ. ಬಹಳ ಇಂಪಾರ್ಟೆಂಟ್ ಮಾತುಗಳನ್ನ ಪ್ರಶ್ನೆ ಉತ್ತರ ಮಾಡಿ ಅಂತೂ ಶಿಷ್ಯನ ವೃತ್ತಿಯನ್ನ ಮೇಲಕ್ಕೆತ್ತುವಂತಹ ಕೆಲಸವನ್ನ ಗುರುಗಳು ಮಾಡ್ತಾ ಇದ್ದಾರೆ. ನಿನ್ನೆ ಇವತ್ತಿನವರೆಗೆ ಏನ್ ಹೇಳಿದ್ರು ಅಂತಂದ್ರ, ಸೂರ್ಯನ ದೃಷ್ಟಿಯಿಂದ ಮೃಗಜಲವು ಅತ್ಯಂತ ಅಸತ್ತಾಗಿದೆ, ಅದೇ ನಮ್ಮಗಳ ದೃಷ್ಟಿಯಿಂದ ಅನಿರ್ವಚನೀಯವಾಗಿದೆ, ಅದೇ ಮೃಗಗಳ ದೃಷ್ಟಿಯಿಂದ ಸತ್ಯವಾಗಿದೆ. ಹೇಗೋ ಹಾಗೆ ಶ್ರುತಿ ದೃಷ್ಟಿಯಿಂದ ಮಾಯಾ ತತ್ಕಾರ್ಯ ಪ್ರಪಂಚವು ಗಗನ ಕುಸುಮದಂತೆ ಅತ್ಯಂತ ಅಸತ್ತಾಗಿದೆ. ಯುಕ್ತಿ ದೃಷ್ಟಿಯಿಂದ ಶುಕ್ತಿ ರಜತದಂತೆ ಅನಿರ್ವಚನೀಯವಾಗಿದೆ. ಲೌಕಿಕ ಜನರ ದೃಷ್ಟಿಯಿಂದ ಆತ್ಮನಂತೆ ಸತ್ಯವಾಗಿದೆ. ಆದ್ದರಿಂದ ಮಾಯೆಯು ಕಾರ್ಯಾನ್ವಯವಾಗಿದೆ. ಕಾರ್ಯಕ್ಕೆ ಅನುಗುಣವಾಗಿ ಅನುಮಾನ ಮಾಡಬೇಕಾಗ್ತದೆ. ಕಾರ್ಯಾನುಮೇಯ ಅಂದ್ರೆ ಏನ್ರಿ? ಕಾರ್ಯವನ್ನ ನೋಡಿ ಅದು ಐತಿ ಅಂತ ಅನುಮಾನ ಮಾಡುವುದು. ಅದು ಎದ್ದಿದ್ದು ಯಾರಿಗೂ ಗೊತ್ತಾಗೋದಿಲ್ಲ. ಆದ್ದರಿಂದ ಇಲ್ಲಿ ಹೇಳುವ ಮುಂದಿನ ಶ್ರುತಿಯಾದರೂ ಕಾರ್ಯವನ್ನಾಗಲಿ ಅಥವಾ ಅಜ್ಞ ಜನರ ದೃಷ್ಟಿಯಿಂದಾಗಲಿ ಅದನ್ನು ಸ್ವೀಕರಿಸಿ ಮಾಯೆ ಉಂಟೆಂದು ಹೇಳುತ್ತೆ ಹೊರತು ಅದು ನಿಜವಾಗಿ ವೇದಾಂತದ ದೃಷ್ಟಿಯಿಂದ, ಶ್ರುತಿಯ ದೃಷ್ಟಿಯಿಂದ, ಜ್ಞಾನಿಗಳ ದೃಷ್ಟಿಯಿಂದ ಆ ಮಾಯೆ ಅನ್ನೋದು ಇಲ್ಲವೇ ಇಲ್ಲ. ಅದಕ್ಕೇನಾಗೈತಿ? ಅದು ಐತಿ ಇಲ್ಲ ಅಂತ ಹೇಳಕ್ ಬರೋದಿಲ್ಲ. ಜ್ಞಾನಿಗಳ ದೃಷ್ಟಿಯಿಂದ ಇಲ್ಲ, ಅಜ್ಞಾನಿಗಳ ದೃಷ್ಟಿಯಿಂದ ಐತಿ. ಆದ್ದರಿಂದ ಯಾವ ದೋಷವೂ ಇಲ್ಲಪ್ಪ ಅಂತ ಅವನ ಸಂಶಯವನ್ನ ನಿರಸನ ಮಾಡಿದ್ರು. ಬಳಿಕ ಈ ಬ್ರಹ್ಮದ ಏಕಾಂಶದಲ್ಲಿರುವ ಮಾಯೆಯು ಬ್ರಹ್ಮದಲ್ಲಿ ಅಭಿನ್ನನಾಗಿರುವನೋ ಅಥವಾ ಭಿನ್ನನಾಗಿರುವನೋ? ಅಭಿನ್ನವೆಂದು ಹೇಳಿದ್ರೆ ನಾಶವಾಗಬಾರದು, ಭಿನ್ನವೆಂದು ಹೇಳಿದ್ರೆ ದ್ವೈತ ಸಂಭವಿಸ್ತದೆ ಎಂಬ ಶಂಕೆಯನ್ನು ಮಾಡಿದರೆ ಸಮಾಧಾನವನ್ನು ಹೇಳುತ್ತಾರೆ. 9 ರೀತಿಯಿಂದ ಯಾವುದು ಹೇಳಕ್ ಬರುವುದಿಲ್ಲೋ ಅದಕ್ಕೆ ಅನಿರ್ವಚನೀಯ ಅಂತ ಹೇಳಿದ್ವಿ. ಸತ್ ಅಸತ್ ಸದಸತ್, ಭಿನ್ನ ಅಭಿನ್ನ ಭಿನ್ನ ಭಿನ್ನ, ಸಾವಯವ ನಿರವಯವ ಸಾವಯವ ನಿರವಯವ, ಈ ರೀತಿಯಿಂದ 9 ರೀತಿಯಿಂದ ಹೇಳಲಿಕ್ಕೆ ಬರದ್ದು ಮಾಯೆ ಅಂತ ಹೇಳಿದ್ರು. ಅದರಾಗ ಈಗ ಭಿನ್ನ ಅಭಿನ್ನ ದೂತ. ಮಾಯೆಯು ಬ್ರಹ್ಮನಿಗಿಂತ ಭಿನ್ನ ಐತೋ ಅಭಿನ್ನ ಐತೋ? ಏನ ಭಿನ್ನ ಐತೋ ಅಂತ ಪ್ರಶ್ನೆ ಐತಲ್ಲ, ಅದಕ್ಕೆ ಏನ್ ಮಾಡಿದ್ರು? ಅಭಿನ್ನ ಅಂತಂದ್ರ ಏನಾಗ್ತದ? ನಾಶ ಆಗ್ಬಾರ್ದಾಗಿತ್ತು. ಅಭಿನ್ನ ಅಂದ್ರೆ ಒಂದ ಅಂತ ಅರ್ಥ. ನಾಶ ಆಗ್ಬಾರ್ದು. ಜ್ಞಾನ ಆದ್ಮೇಲೆ ನಾಶ ಆಗ್ತದೆ ಇದು ಮಾಯ. ಇಲ್ಲರಿ ಅದು ಭಿನ್ನ ಅದ ಅಂತ ಹೇಳಿದ್ರ ದ್ವೈತ ಸಂಭವಿಸ್ತದ. ದ್ವಿತೀಯ ದ್ವೈ ಅಂದ್ರ ಶ್ರುತಿಗೆ ವಿರೋಧ ಆಗ್ತದ. 2 ಸತ್ತಾಕ್ಕವ. ಒಂದು ಮಾಯೆ ಒಂದು ಬ್ರಹ್ಮ ಒಂದು. ದ್ವೈತ ಸಂಭವಿಸ್ತದ. ಈ ಎಂಬ ಶಂಕೆಯನ್ನು ಮಾಡಿದರೆ ಅದಕ್ಕೆ ಸಮಾಧಾನವನ್ನು ಹೇಳುತ್ತಾರೆ ಅಂತ ಬೆಳಗಿನ ಕ್ಲಾಸ್ ಇಲ್ಲಿವರೆಗೆ ಬಂದಿತ್ತು. ಈಗ 5ನೇ ಶ್ಲೋಕ. ಆಧಾರವಾ ಬ್ರಹ್ಮವಾದೇಯ ಮಾಯೆ ಆಧಾರದಲ್ಲಿ ಬೆರೆಸಿ ಬೇರಿಲ್ಲದಂತಾರೆಯ ಮೀರ್ಬೋದೆಲೆ ಪುತ್ರ. ಎಲೆ ಶಿಷ್ಯನೇ, ಎಲೆ ಮಗನೇ, ಗುರುಗಳಿಗೆ ಶಿಷ್ಯರೇ ಮಕ್ಕಳು. ಯಾಕೆ? ಅವಂಗ ಸಂಸಾರ ಇರುವುದಿಲ್ಲ. ಅವಂಗ ಮಕ್ಕಳು ಯಾರೂಪ ಅಂತಂದ್ರ ಈ ಒಂದು ಆಸ್ತಿಯನ್ನ ಕಾಯ್ಕೊಂಡು ಹೋಗವ, ವೇದಾಂತದ ಆಸ್ತಿಯನ್ನ ಕಾಯ್ಕೊಂಡು ಹೋಗವ ಯಾರು ಅಂದ್ರೆ ಶಿಷ್ಯ. ಆದ್ರಿಂದ ಅವನಿಗೆ ಶಿಷ್ಯನೇ ಮಗನು. ಅದಕ್ಕೆ ಎಲೆ ಮಗನೇ ಅಂತಾನು. ನೋಡ್ರಿ ಎಷ್ಟ್ ಚಂದ. ಆ ಬ್ರಹ್ಮವು ಸಾಮಾನ್ಯ ರೂಪದಿಂದ ಸದ್ರೂಪ ಬ್ರಹ್ಮವು ಆಧಾರ ಅಂದ್ರೆ ಆಶ್ರಯ ಆಗೈತಿ. ಈ ಮಾಯೆಯು, ಈಗ ಹೇಳಿದ ಮಾಯೆಯು ಅದು ಆಶ್ರಿತವಾಗಿದೆ. ಮತ್ತು ಆಧಾರದಲ್ಲಿ ಸಾಮಾನ್ಯ ರೂಪ ಸದ್ರೂಪ ಬ್ರಹ್ಮದಲ್ಲಿ ಬೆರೆಸಿ ಬೇರಿಲ್ಲದಂತೆ, ಬೆರೆಸಿಲ್ಲ ಕೂಡಿಲ್ಲ, ಬೇರೇನೂ ಇಲ್ಲ, ಬೆರೆಸಿ ಬೇರಿಲ್ಲ, ಭಿನ್ನ ಅಭಿನ್ನ ಇಲ್ಲದ ಹಾಗೆ ಆ ಮಾಯೆಯು ಅದೇವು ಇರುವುದು ಅಂತ ಅರ್ಥ. ಇದು ಟೀಕಾ. ಮುಂದಿನ ಎಲ್ಲ ಕೂಡಿಸಿ ಒಮ್ಮೆ ಹೇಳ್ತಾರ. ಇಲ್ಲೇ ಮುಂದಿನ ಶ್ಲೋಕ ತಗೋತಾರ. 6ನೇ ಶ್ಲೋಕ. ದೇವಾತ್ಮ ಶಕ್ತಿ ಎಂಬುದು
ದೇವಾತ್ಮಶಕ್ತಿ ಎಂಬ ವಾಕ್ಯದಿಂ ಸಾರುವ ವೇದದಲ್ಲಿ ತಿಳಿ ಮಾಯೆ ತತ್ವದೊಳೋ ಬೇರಿಲ್ಲದಿರುವುದೆಂದು. ಈಗ ಆ ಮಾಯೆಯು ಬ್ರಹ್ಮದಲ್ಲಿ, ತತ್ವದಳು ಅಂದ್ರೆ ಬ್ರಹ್ಮದಲ್ಲಿ, ಓವಿ ಅಂದ್ರೆ ಚೆನ್ನಾಗಿ ಬೇರಿಲ್ಲದಿರುವುದೆಂದು, ಬೇರೆಯಾಗದೆ ಇರುವುದೆಂದು. ದೇವಾತ್ಮ ಶಕ್ತಿಯೇ ಸದ್ರೂಪ ಬ್ರಹ್ಮದಲ್ಲಿ ಅನಿರ್ವಚನೀಯವಾದ ಒಂದು ಶಕ್ತಿ ಇರುತ್ತದೆ ಎಂಬುದನ್ನು ಆ ವಾಕ್ಯದಿಂದ, ಆ ಶ್ರುತಿ ವಾಕ್ಯದಿಂದ ಸಾರುವ, ಅದರ ಪ್ರಸಿದ್ಧವಾಗಿ ಹೇಳುವ ಆ ವೇದದಲ್ಲಿ ಅಂದ್ರೆ ಶ್ವೇತಾಶ್ವೇತರ ಉಪನಿಷತ್ತಿನಲ್ಲಿ ತಿಳಿ ಅಂದ್ರ ಅರಿ ಅಂತ. ಶ್ವೇತಾಶ್ವೇತರ ಉಪನಿಷತ್ ಅಂತ ಬರ್ತದೆ. ಇದು 10 ಉಪನಿಷತ್ತುಗಳಲ್ಲಿ ಬರುವುದಿಲ್ಲ, 11ನೇ ಉಪನಿಷತ್ತು. ಆ 11ನೇ ಉಪನಿಷತ್ತನ್ನು ಕೂಡ ನಾವು ಅಭ್ಯಾಸ ಮಾಡಬಹುದು. ಶಂಕರ ಭಾಷೆ ಇಲ್ಲ ಅಂದ್ರೂ ಕೂಡ ಅದಕ್ಕ ನಾವು ಅಭ್ಯಾಸ ಮಾಡಬಹುದು. ಏನ್ ತಾತ್ಪರ್ಯ, ಅದ್ರ ತಾತ್ಪರ್ಯ ಏನನ್ನು ತಿಳ್ಕೊಳ್ಬಹುದು. ಬಹಳ ಚಿಕ್ಕ ಉಪನಿಷತ್ತು, ಅನೇಕ ಅದರಲ್ಲಿ ರಹಸ್ಯಗಳದಾವು. ಅಂದ್ರ ಈ ಜಗತ್ತು ಮಾಯೆ, ಈ ಜಗತ್ತು ಅನ್ನುವಂಥದ್ದು ಏನದ, ಇದು ಅಧ್ಯಾಸದ. ಈ ಮಾಯೆ ಅನ್ನೋದು ಅಧ್ಯಾಸದ ಅಂತ ತಿಳ್ಕೊಂಡು ಹೇಳುವಂತ ಏಕಮೇವ ಉಪನಿಷತ್ತು ಅಂದ್ರೆ ಆ ವಾಕ್ಯ ಇರುವುದು ಎಲ್ಲೈತಿ ಅಂದ್ರೆ ತೈತ್ತರಿ ಶ್ವೇತಾಶ್ವೇತರ ಉಪನಿಷತ್ತಿನಲ್ಲಿ ಅದ. ಆ ದೃಷ್ಟಿಯಿಂದ ಈ ಉಪನಿಷತ್ತು ಬಹಳ ಪ್ರಾಮುಖ್ಯ ಪಡೆದದ. ಆ ಉಪನಿಷತ್ತಿಗೆ ಶಂಕರ ಭಾಷೆ ಇಲ್ಲಂದ್ರೂ ಕೂಡ ನಮ್ಮ ಪರಂಪರೆ ಒಳಗ ಅದನ್ನು ಒಂದು ಮುಖ್ಯ ಉಪನಿಷತ್ತು ಅಂತ ತಿಳ್ಕೊಂಡು ಅದನ್ನು ಅಭ್ಯಾಸ ಮಾಡುವಂತ ರೂಢಿ ಅದ. ನೀವೆಲ್ಲ ಬಯಸಿದ್ರ 10 ಉಪನಿಷತ್ತು ಆಗಿಂದ ಅದನ್ನ 11ನೇ ಉಪನಿಷತ್ತಾಗಿ ಅದನ್ನು ಕೂಡ ಅಭ್ಯಾಸ ಮಾಡೋಣ ಅಂತ. ಆ ಉಪನಿಷತ್ತಾಗ ಈ ರೀತಿ ಹೇಳ್ಯದ ಅಂತ ತಿಳ್ಕೊಂಡು ಇಲ್ಲೇ ಅದನ್ನ ಶಂಕರಾಚಾರ್ಯರು ಯಾರು ನಿಜಗುಂಡ್ರು ನೋಡ್ರಿಪ್ಪ, ನಾನು ಕಪೋಲ ಕಲ್ಪನೆಯಿಂದ ಹೇಳಾಗತ್ತಿಲ್ಲ, ವೇದದ ಆಧಾರ ಕೊಟ್ಟು ಹೇಳಾಗತ್ತೀನಿ ಅಂತ ತಿಳ್ಕೊಂಡು ಆ ಉಪನಿಷತ್ತಿನ ಅರ್ಥವನ್ನು ಇಲ್ಲಿ ತಗೋತಾರೆ. ಆ ತಾತ್ಪರ್ಯ ಓದನು, ತಾತ್ಪರ್ಯ ಮುಗಿದ ನಂತರ ಕೊನೆಯ ಭಾಗದಲ್ಲಿ ಬಂದಂತ ವೇದಾಂತದ ಕೆಲವೊಂದು ಶ್ರುತ್ಯರ್ಥ ಪ್ರಕಾಶಿಕೆ ಅಂತ ಒಂದು ಗ್ರಂಥದಾಗ ಅಲ್ಲಿ ವಿಷಯ ಇರ್ತದ. ಆ ವಿಷಯವನ್ನು ನೋಡೋಣ. ಒಂದ್ ವೇಳೆ ಅಲ್ಲಿ ಇಲ್ಲ ಅಂದ್ರ ಅದು ಎಲ್ಲೇ ಶ್ವೇತಾಶ್ವೇತರ ಉಪನಿಷತ್ತಲ್ಲಿ ಬಂದದ ಅದನ್ನ ತೆಗೆದು ಅದರ ವಿಷಯವನ್ನ ನಿಮಗೆ ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಲಕ್ಷ್ಯ ಕೊಟ್ಟು ಕೇಳಿ. ತಾತ್ಪರ್ಯ ಹೇಳ್ತಾರ ನೋಡಿ. ಬ್ರಹ್ಮವು ಮಾಯೆಗೆ ಆಶ್ರಯವಾಗಿರುವುದರಿಂದ ಆಧಾರವಾಗಿರುತ್ತದೆ. ನಾನು ಮೊನ್ನೆ ಹೇಳಿ ನಿಮಗ್ ಆಧಾರ ಅಂತ ಅನ್ನೋದಕ್ಕೆ ಅಲ್ಲಿ ಒಂದು ಟಿಕ್ಕ ಹಾಕ್ಯಾರ ಅವ್ರು ತೆಳಗ್ ನೋಡ್ರಿ. ಆಧಾರ ಬ್ರಹ್ಮದ ಸತ್ತು ಸಾಮಾನ್ಯವೆಂದು ಹೇಳಲ್ಪಡುತ್ತದೆ. ಆ ಸಾಮಾನ್ಯ ಚೇತನಕ್ಕೆ ಆಧಾರವೆಂಬ ಹೆಸರು ಉಂಟು. ನಾವು ಇರುವಂತ ಬ್ರಹ್ಮ ಒಂದೇ ಆದರೂ ಕೂಡ ಶಿಷ್ಯನ ಬುದ್ಧಿ ಪ್ರವೇಶ ಆಗ್ಲಿಕ್ಕೆ ಒಂದು ಸಾಮಾನ್ಯ ಅಂಶ, ಒಂದು ವಿಶೇಷ ಅಂಶ ಅಂತ 2 ಭಾಗ ಮಾಡಿದ್ವಿ. ಆ ಸಾಮಾನ್ಯ ಅಂಶಕ್ಕ ಏನಂತೇವೆ ನಾವು, ಆಧಾರ ಅಂತೇವೆ. ಅದು ಹೆಂಗದ ಅಂದ್ರ ಅದು ಅವಿದ್ಯೆಗೆ ಸಹಾಯವಾಗಿದೆ, ವಿರೋಧಿಯಾಗಿಲ್ಲ. ಚಿತ್ತು, ಆನಂದ, ಅದ್ವಯಗಳು ವಿಶೇಷ ಅಂಶವೆಂದು ಹೇಳಲ್ಪಡುತ್ತದೆ. ಸದ್ರೂಪ ಅಂದ್ರು ಅದ, ಆ ಸಾಮಾನ್ಯ ಅಂಶ ಅಂದ್ರು ಅದ. ಇನ್ನ ಸದ್ರೂಪ ಆಗಿದ್ದ ಚಿತ್ತು ಮತ್ತು ಆನಂದಗಳೇನದಾವ, ಇವು 2 ಚಿತ್ತು, ಆನಂದ, ಅದ್ವಯ, ಇವು 3 ವಿಶೇಷ ಅಂಶವೆಂದು ಹೇಳಲ್ಪಡುತ್ತವೆ. ಅಂದ್ರೆ ಚಿದಾಭಾಸನಿಂದ ಬೆಳಗಲ್ಪಡುವಂತ ವಿಶೇಷ ಜ್ಞಾನ ಏನಾಗ್ತದ, ಆ ಒಂದು ಚಿತ್ತು, ಆನಂದ, ಅದ್ವಯಾದಿಗಳು ವಿಶೇಷ ಅಂಶವೆಂದು ಹೇಳಲ್ಪಡುತ್ತವೆ. ಆ ವಿಶೇಷ ಅಂಶಕ್ಕೆ ಅಧಿಷ್ಠಾನವೆಂದು ಹೆಸರುಂಟು. ತಿಳ್ಕೊಡ್ರಿ. ಸದ್ರೂಪ ಏನದ, ಇದು ಸಾಮಾನ್ಯ ಅಂಶದ. ಆ ಸಾಮಾನ್ಯ ಅಂಶದ ಏನದ, ಅದು ಆಧಾರ ಆಗ್ಯದ. ವಿಶೇಷ ಅಂಶ ಏನದ, ಅದು ಚಿತ್ತು, ಆನಂದ, ಅದ್ವಯ ಅದ. ಈ ಚಿತ್ತು, ಅದ್ವಯ, ಆನಂದ ವಿಶೇಷ ಅಂಶಕ್ಕ ನಾವು ಅಧಿಷ್ಠಾನ ಎಂದು ಕರೆಯುತ್ತೇವೆ. ಅಧಿಷ್ಠಾನದ ಜ್ಞಾನವಾದ ಕೂಡಲೇ ಅಜ್ಞಾನವು ನಿವೃತ್ತಿ. ಸಾಮಾನ್ಯ ಅಂಶ ವಿರೋಧಿ ಆಗಿಲ್ಲಪ್ಪ. ವಿಶೇಷ ಅಂಶದ ಜ್ಞಾನ ಯಾರಿಗಾಗ್ತದ ಅವರಿಗೆ ಮೋಕ್ಷ ಆಗ್ತದ, ಅಜ್ಞಾನ ನಾಶ ಆಗ್ತದ. ಆದ್ದರಿಂದ ಬ್ರಹ್ಮದ ವಿಶೇಷ ಅಂಶವು ಅವಿದ್ಯೆಗೆ ವಿರೋಧಿಯಾಗಿರುತ್ತದೆ. ಆದ್ದರಿಂದ ಮಾಯೆಯು ಬ್ರಹ್ಮದ ಸತ್ತ ಸಾಮಾನ್ಯ ಅಂಶವಾದ ಆಧಾರದಲ್ಲಿ ಕೂಡಿದೆ ಎಂದು ಹೇಳಿದೆ. ಸತ್ತ ಅಂಶದಲ್ಲಿ ಅಲ್ಲ, ಸಾಮಾನ್ಯ ಅಂಶದಲ್ಲಿ ಕೂಡಿದ. ವಿಶೇಷ ಅಂಶದಲ್ಲಿ ಆ ಅವಿದ್ಯೆ ಆಗಲಿ ಆ ಮಾಯೆ ಆಗಲಿ ಇಲ್ಲ. ತಿಳಿತಿರ್ರಿ?
ಬಹಳ ಚಂದ ಹೇಳಕತ್ತಾರೆ. ಯಾರಿಗೆ ತಿಳಿತದ ಅವ್ರಿಗೆ ಆನಂದನ ಆಗ್ತದೆ. ಮತ್ತು ವಿಶೇಷವಾಗಿ ಎಲ್ಲಿ ಕಠಿಣ ಶಬ್ದಗಳದಾವ ಅವನ್ನ ನಾನು ಬಿಡಿಸಿ ಹೇಳಲಿಕ್ಕೆ ಪ್ರಯತ್ನ ಮಾಡಾಕ್ತೀನಿ. ಇದಕ್ಕಿಂತ ಹೆಚ್ಚಿಗೆ ತಳಗಿಳಿದು ಬಂದು ಹೇಳಲಿಕ್ಕೆ ಆಗುವುದಿಲ್ಲ. ಆದ್ರಿಂದ ಆಧಾರ ಅಂತ ಎದಕ್ಕಂತೀವಿ ನಾವು? ಆ ಬ್ರಹ್ಮದ ಸದ್ರೂಪಕ್ಕೆ ಆಧಾರ ಅಂತೀವಿ. ಆ ವಿಶೇಷ ರೂಪ ಏನದ? ಚಿತ್ತು, ಆನಂದ, ಅದ್ವಯ ಏನದಾವ ಇವು ವಿಶೇಷ ಅಂಶ ಅಂತೀವಿ. ವಿಶೇಷ ಅಂಶದ ಜ್ಞಾನಿಗೆ ಜ್ಞಾನ ಏನದ ಅದು ಅಜ್ಞಾನಕ್ಕೆ ವಿರೋಧಿ ಅದ. ಸಾಮಾನ್ಯ ಅಂಶ ಏನದ ಅದು ಸಹಾಯಕ ಅದ. ಆದ್ದರಿಂದ ಆ ಮಾಯೆಯು ಈ ಸಾಮಾನ್ಯ ಅಂಶಕ್ಕೆ ಆಶ್ರಿತವಾಗಿರುವುದರಿಂದ ಆದೇಯವೆನಿಸುತ್ತದೆ ಅಂತ ಹೇಳ್ತಾರೆ. ಈ ಆದೇಯವಾದ ಮಾಯೆಯು ಬ್ರಹ್ಮದಲ್ಲಿ ಅಭಿನ್ನವಾಗಿಯೂ ಇಲ್ಲ, ಅದು ಭಿನ್ನವಾಗಿಯೂ ಇಲ್ಲ, ಅದು ಭಿನ್ನವಾಗಿಯೂ ಇಲ್ಲ. ಅದಕ್ಕೆ ಅನಿರ್ವಚನೀಯದಲ್ಲಿ ಉತ್ತರವನ್ನು ಕೊಟ್ಟಿದೆ. ಇಲ್ಲಿಯಾದರೂ ಬೆರೆಸಿಲ್ಲ, ಬೇರೇನೂ ಇಲ್ಲ, ಬೆರೆಸಿ ಬೇರೆ ಇಲ್ಲ, ಉಂಟೆಂದು ಉತ್ತರವನ್ನು ಕೊಡುತ್ತಾರೆ. ನೋಡು, ಬೆರೆಸಿನೂ ಇಲ್ಲ, ಬೇರೇನೂ ಇಲ್ಲ, ಬೆರೆಸಿ ಬೇರೇನೂ ಇಲ್ಲ. ಅಂದ್ರೆ ಇದು ಭಿನ್ನ ಇಲ್ಲ, ಇದು ಅಭಿನ್ನ ಇಲ್ಲ, ಇದು ಭಿನ್ನ ಇಲ್ಲ, ಅದು ಅನಿರ್ವಚನೀಯ ಐತಪ್ಪ ಅಂತ ಹೇಳಿ ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನು ಪರಮಾನುಭವ ಬೋಧೆಯಲ್ಲಿ ಈ ಮಾಯೆ ಹೆಂಗದ ಅಂದ್ರ ಬ್ರಹ್ಮನೊಂದಿಗೆ ಹೆಂಗದ ಅಂದ್ರೆ ಕೇರ ಹಣ್ಣಿನ ಬೀಜದಂತೆ ಉಂಟೆಂದು ಅಲ್ಲಿ ಹೇಳಿದ. ಕೇರ ಹಣ್ಣಿನ ಬೀಜ ನೋಡಿದ್ರೆ ಯಾರು? ಹಳ್ಳಿಯೊಳಗ ಕೇರ ಹಣ್ಣಿನ ಬೀಜ ನೋಡಿದ್ರೆ ಹೆಂಗಿರ್ತದ? ಯಾರು ನೋಡಿರಿ? ನಮ್ಮಲ್ಲಿ ಬಹಳ ಸರ ಬೆಳಗಾವದಾಗ ಬಹಳ ಅದ. ಇನ್ನೂ ಬಂದಾಗ ಎಲ್ಲೇ ಕೂಡ್ತೇವೆ ಅಲ್ಲೇ ಒಂದು 5-6 ಹಿಡ್ಕೊಂಡ್ ಬರ್ರಿ ಅವ್ರು. ಅದು ಹೆಂಗಿರ್ತದ ಅಂದ್ರ ಬೀಜ ಒಂದ್ ಕಡೆ ಇರ್ತದ ಏನ್ರಿ, ಆ ಹಣ್ಣು ಒಂದ್ ಕಡೆ ಇರ್ತದ. ಅದು ಎಲ್ಲೇ ಹಣ್ಣಿಗೆ ಬೀಜ ಅಂಟ್ಕೊಂಡೈತೇನೋ ಅನ್ನೋ ಹಂಗ ಇರ್ತದ. ಶೆಲ್ ಇರ್ತತ್ರಿ, ಜರ ಶೆಲ್ಗೆ ಅಂಟಿಕೊಂಡಿರ್ತದ. ಅಂದ್ರ ಹಂಗ ಬ್ರಹ್ಮಕ್ಕ ಇದು ಭಿನ್ನ ಸತ್ತಾದಾಗ ಅಂಟಿಗಂಡತಿ ಅನ್ನುವಂತ ಕಲ್ಪನಾ ನಿಮಗ್ ಬರ್ಲಿ ಅಂತ ತಿಳ್ಕೊಂಡು ಇದೇ ಗ್ರಂಥಕರ್ತರು ಪರಮಾನುಭವ ಬೋಧೆಯಲ್ಲಿ ಕೇರ ಹಣ್ಣಿನ ಬೀಜದಂತೆ ಇದ ಮಾಯೆ ಅದ ಅಂತ ಹೇಳ್ತಾರ. ಕರೆಂಟ್ ಹೋಗ್ಯಾವಿಲ್ಲೇ ನಿಮ್ಗೆ ತೋರಿಸ್ತಿದ್ದೆ ಕೈಲಿ. ಭಿನ್ನ ಸತ್ತ ಅದಂದ್ರ ಸಮಾನ ಸತ್ತದಾಗಿಲ್ಲ. ಯಾವುದು ಮಾಯೆ ಅನ್ನುವಂಥದ್ದು ಸಮಾನ ಸತ್ತದೊಳಗಿಲ್ಲ. ಅದು ಭಿನ್ನ ಸತ್ತಾದಾಗ ಆ ಕೇರ ಬೀಜ ಹೆಂಗ ಅಂಟ್ಕೊಂಡೈತೆ ಹಣ್ಣಿಗೆ, ಹಂಗ ಆ ಬ್ರಹ್ಮಕ್ಕ ಈ ಮಾಯೆ ಅನ್ನೋದು ಅಂಟಿಕೊಂಡದ ಅಂತ ತಿಳ್ಕೊಂಡು ಎಷ್ಟ್ ಚಂದ್ರಿ ತಿಳಿಸಿಕೊಡುವಂತ ಕಲೆ. ಗುರುಗೆ ಬಹಳ ಕಾಳಜಿ ಅದ. ಕೇರ ಹಣ್ಣಿನ ಬೀಜದಂತೆ ಉಂಟು ಎಂದು ಹೇಳಿದ್ದಾರೆ. ಇದರ ವಿಶೇಷವಾದ ಅರ್ಥವನ್ನು ವಿವೇಕ ಚೂಡ ಚಿಂತಾಮಣಿಯಲ್ಲಿ 79ನೇ ಅಂಕದಲ್ಲಿ ಮಾಯಾ ಸ್ವರೂಪ ವಿವೇಕವನ್ನು ಅವಲೋಕನ ಮಾಡಬಹುದು. ಇದೇ ಗ್ರಂಥಕರ್ತರ ಇನ್ನೊಂದು ಕೃತಿ ಅದ. ಅದು ಯಾವುದು ಅಂದ್ರ ವಿವೇಕ ಚಿಂತಾಮಣಿ. ಅದ್ರಾಗ 79ನೇ ಅಂಕದಾಗ ಮಾಯಾ ಸ್ವರೂಪವನ್ನು ಹೇಳ್ಯಾರ. ಅಲ್ಲಿ ನೀವು ಅವಲೋಕನ ಮಾಡ್ರಿ. ನಾವು ಈ ಗ್ರಂಥವನ್ನ ವಿವೇಕ ಚಿಂತಾಮಣಿ ಗ್ರಂಥವನ್ನು ಅಭ್ಯಾಸ ಮಾಡುವಂತ ಗ್ರಂಥನ ಐತಿ. ನಿಜಗುಂಡ್ರ 5-6 ಗ್ರಂಥಗಳಲ್ಲಿ ಎಲ್ಲವೂ ಅಭ್ಯಾಸ ಮಾಡುವಂತವು ಅದಾವ. ಪ್ರಾಜ್ಞರು ಅಲ್ಲಿ 79ನೇ ಅಂಕವನ್ನ ನೋಡ್ಕೊಡ್ರಿ ಅಂತ ಹೇಳ್ತಾರ. ಅದು ಮಾಯೆ ಹೆಂಗದ ಅನ್ನುವಂಥದ್ದು. ಬಟ್ ಇಷ್ಟ ಅದ, ಅದು ಭಿನ್ನ ಸತ್ತಾದೊಳಗ ಅದಕ್ಕೆ ಅಂಟ್ಕೊಂಡೈತಿ ಅನ್ನೋ ಹಂಗ. ಭಿನ್ನ ಸತ್ತಾದಾಗ ಅಂಟ್ಕೊಳಕ್ ಹೆಂಗ್ ಬರ್ತದ? ಆ ಅಂಟ್ಕೊಂಡೈತಿ ಅನ್ನೋ ಹಂಗ ಅದು ಐತಿ ಅಂತ ಹೇಳ್ಯಾರ. ದೇವಾತ್ಮ ಶಕ್ತಿದ ಶ್ವೇತಾಶ್ವರ ಉಪನಿಷತ್ ಒಳಗದ್ ಕೊಟ್ಟಾರ ನೋಡ್ರಿ ಸೂತ್ರಾರ್ಥ. ಇದ್ರೊಳಗ ಬರ್ತೇನೆ ಅಲ್ಲಿ ಬರ್ತೇನೆ. ಅದು ಇದು ಮುಗಿತದ ಅಲ್ಲಿ ಬರ್ತೇನೆ. ಅದಕ್ಕ ಅವ್ರು ಹೆಂಗದ ಅಂದ್ರ ಅದು ಈ ವಿವೇಕ ಚಿಂತಾಮಣಿಯೊಳಗೆ 79ನೇ ಅಂಕದಾಗ ಮಾಯಾ ಸ್ವರೂಪ ಹೇಳುವಂತಾಗ ಅಲ್ಲ ಹೇಳ್ಯಾರಂತ ನೋಡ್ಕೊಡ್ರಿ ಅಂತ. ಮತ್ತು ಸ್ವಯಂ ಪ್ರಕಾಶ ಆತ್ಮನಲ್ಲಿ ಕಾರ್ಯವನ್ನುಂಟು ಮಾಡುವಂತಹ ಮಾಯಾಶಕ್ತಿ ಉಂಟೆಂದು ಶ್ರುತಿ ಹೇಳುತ್ತದೆ. ಈ ಅರ್ಥವನ್ನು ಶ್ರುತ್ಯರ್ಥ ಪ್ರಕಾಶಿಯಲ್ಲಿ ನೋಡತಕ್ಕದ್ದು. ಅನೃತೇನ ಪ್ರತ್ಯೂಢಾಹ ನಿಹಾರೇಣ ಪ್ರಾವೃತಾಹ ತಮ ಆಸೀತ್ ಮಾಯಾಂಶು ಪ್ರಕೃತಿಂ ವಿದ್ಯಾ ಅಜಾಂ ಏಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಅವಿದ್ಯಾಂ ಅಂತರೇ ವರ್ತಮಾನಾಃ ಭೂಯಶ್ಚಾಂತೆ ವಿಶ್ವಮಾಯಾ ನಿವೃತ್ತಿ ಅಗ್ನೇನಾವೃತಂ ಜ್ಞಾನಂ. ಇವೆಲ್ಲವೂ ಈ ಮಾಯಾ ಆ ಬ್ರಹ್ಮಕ್ಕ
ಎಲ್ಲೋ ಒಂದ್ ಕಡೆ ತುದಿಯೊಳಗ ಆ ಬಿನ್ ಸತ್ತಾದಾಗ ಅಂಟ್ಕೊಂಡದ ಅಂತ ಹೇಳುವಂತ ಶ್ರುತಿ ವಾಕ್ಯಗಳು ಇವೇ ಮೊದಲಾದ ಸ್ಮೃತಿ ಪ್ರಮಾಣಗಳು ಉಂಟು. ನಾವು ಈ ಶ್ರುತಿ ವಾಕ್ಯಗಳ ಮ್ಯಾಗ ನಾವು ಥೇರಿ ಮಾಡೇವು ಹೊರತು ನಾವು ನಿಮ್ಮಂಗ ಕಪೋಲ ಕಲ್ಪಿತವಾಗಿ ನಾವು ಮತವನ್ನ ಸ್ಥಾಪನೆ ಮಾಡಕ್ ಹೊಂಟಿಲ್ಲಪ್ಪ ಅನ್ನುವಂತ ಮಾತನ್ನ ವೇದಾಂತಿಗಳು ಹೇಳ್ತಾರೆ. ಬಳಿಕ ಬ್ರಹ್ಮ ಮಾಯೆಗಳು ಎರಡರಿಂದನೂ ಸರ್ವ ಪ್ರಪಂಚವು ಆಗುವುದು ಅಂದರೆ ಏನಾದ್ರೂ ಒಂದು ನಿಮಿತ್ತದಿಂದ ಆಗ್ತದೋ, ಏನು ನಿಮಿತ್ತವಿಲ್ಲದೇನ ಆಗ್ತದೋ? ನಿಮಿತ್ತ ಉಂಟೆಂದು ಹೇಳಿದರೆ ಅಂತ ನಿಮಿತ್ತವು ಯಾವುದು ಪೂರ್ವದಲ್ಲಿ ತೋರುವುದಿಲ್ಲ. ಇಲ್ಲದೆ ಆಗುವುದೆಂದು ಹೇಳಿದರೆ ಅನಾದಿ ಭಾವರೂಪಗಳಾದ ಬ್ರಹ್ಮ ಮಾಯೆಗಳಿಂದ ಸರ್ವ ಪ್ರಪಂಚ ಸರ್ವದಾ ಆಗುತ್ತಿರಬೇಕಾಯಿತು ಎಂಬ ಶಂಕೆಯನ್ನು ಮಾಡಿದರೆ ಆ ಮುಂದಿನ ಶ್ಲೋಕದ ಸಮಾಧಾನವನ್ನು ಹೇಳುತ್ತಾರೆ. ಆ 7ನೇ ಶ್ಲೋಕಕ್ಕೆ ಬೀಜ ಇದು. ಈಗ ನಮ್ಮ ದುಂಡಪ್ಪವ್ರು ಹೇಳಿದಂಗ ಆ ದೇಮಾಂಶ ಶಕ್ತಿಗೆ ಶ್ರುತಾರ್ಥ ಪ್ರಕಾಶಿಕೆಯೊಳಗ ಆ ಶ್ವೇತರ ಉಪನಿಷತ್ತಿಂದ ಕೊಟ್ಟಿದಾರಂತ. ಅದನ್ನ ಯಾವಾಗ್ಲೂ ಉಪನಿಷತ್ ಪ್ರಮಾಣಗಳಕ್ಕ ಎಲ್ಲಾ ಬಂದಾವಿದ್ರಾಗ ನೀವು ಯಾರು ಆ ಉಪನಿಷತ್ತನ್ನ ಅಭ್ಯಾಸ ಮಾಡಿದ್ರಲ್ಲ ಅಲ್ಲಿ ನೋಡ್ಕೊಳ್ರಿ ಅಂತ ಅವ್ರು ಹೇಳ್ತಾರೆ. ಯಾರು ಇದು ಈಗ ಅವ್ನ ಅಪ್ಪ ಅವ್ರು ನಮಗೆ ನೀವು ನೋಡ್ರಿ ಬಿಡ್ರಿಪ್ಪ, ನಾನಂತ ನೀವು ರೆಡಿ ಮಾಡಿ ಒಂದು ಪುಸ್ತಕನ ಕೊಟ್ಟೀನಿ, ಈ ಗ್ರಂಥಕ್ಕ ಅದನ್ನ ಜೋಡಿಸೇನಿ, ಅಲ್ಲೇ ನೋಡ್ಕೊಳ್ರಿ ಅಂತ ಹೇಳ್ಯಾರ. ಈಗ ನಾವು ಏನದ ಶ್ರುತಾರ್ಥ ಪ್ರಕಾಶಿಕೆಯೊಳಗ ಅದು ಒಂದು ಗ್ರಂಥನ ಇದ ಬುಕ್ಕಿಗೆ ಅಂಟಿಸ್ಯಾರದು. ಬಂತ ನೋಡ್ರಿ, ಪೇಜ್ ನಂಬರ್ 3, ಸೂತ್ರ 1, ಸಂಧಿ 1, ಸೂತ್ರ 4, ಪದ 6, ದೇವಾತ್ಮ ಶಕ್ತಿ ಶ್ವೇತರ ಉಪನಿಷತ್ತು 1ನೇ ಅಧ್ಯಾಯ 3ನೇ ಶ್ಲೋಕ. ಈ ಶ್ಲೋಕ ಇದ್ರ ಕೊಟ್ಟಿಲ್ಲ, ಅದು ರೆಫರೆನ್ಸ್ ಕೊಟ್ಟು ಅದ್ರ ಅರ್ಥ ಕೊಟ್ಟಾರ. ಇಲ್ಲ ಐತೆ ಎಲ್ಲ ಐತೆ. ಒಂದು ಕಾಲದಲ್ಲಿ ಮುನಿಗಳು ಏಕತ್ರ ಕೂಡಿಕೊಂಡು ಈ ಜಗತ್ತಿಗೆ ಮೂಲ ಕಾರಣ ಯಾವುದಿರಬಹುದು ಎಂದು ಆಲೋಚಿಸುತ್ತಾ ಅದಕ್ಕೆ ಕಾಲವೇ ಕಾರಣ ಅಥವಾ ಸ್ವಭಾವವೇ ಕಾರಣ ಅಥವಾ ನಿಯತಿ ಮೊದಲಾದವಳ ಕುರಿತು ತರ್ಕ ವಿತರ್ಕಾದಿಗಳನ್ನು ಮಾಡಿ ಅವುಗಳನ್ನು ಬಿಟ್ಟ ಬಳಿಕ ಎಲ್ಲರೂ ಧ್ಯಾನದಿಂದ ಏಕಾಗ್ರ ಚಿತ್ತವುಳ್ಳವರಾಗಿ ನೋಡಲು ತ್ರಿಗುಣಗಳಿಂದ ಒಳಗೂಡಿದ ಒಂದು ಶಕ್ತಿಯು ಪರಬ್ರಹ್ಮದಲ್ಲಿ ಅಭೇದದಿಂದ ಇರುತ್ತದೆ. ಅದೇ ಜಗತ್ತಿಗೆ ಮೂಲ ಕಾರಣವೆಂದು ಗುರುತನ್ನು ಹಿಡಿಯುವಂತವರಾದರು ಎಂಬುದನ್ನು ಈ ಮಂತ್ರವು ಹೇಳುತ್ತದೆ. ನೋಡು, ಈ ಋಷಿಮುನಿಗಳು ಏನಿದ್ರಲ್ಲ ಗಟ್ಟಿ ಗೆಣಸು ತಿಂದು ಅಡವಿಯೊಳಗೆ ಕುತ್ಕೊಂಡು ಇದನ್ನೆಲ್ಲ ಸಂಶೋಧನೆ ಮಾಡಿದ್ರು ಅವಾಗಿನ ಕಾಲಕ್ಕೆ. ಅವಾಗ ಅವರು ಸಂಶೋಧನೆ ಮಾಡ್ಲಿಕ್ಕೆ ಪ್ರತ್ಯಕ್ಷಾದಿ ಪ್ರಮಾಣಗಳನ್ನು ಹಿಡ್ಕೊಳ್ಳಿಲ್ಲ, ಅವರು ತರ್ಕ ಹಿಡ್ಕೊಳ್ಳಿಲ್ಲ, ಮನಸ್ಸಿಗೆ ಬಂದಂಗ ಕಲ್ಪನಾ ಮಾಡ್ಲಿಲ್ಲ. ಅವ್ರು ಏನ್ ಮಾಡಿದ್ರು, ಶ್ರುತಿ ಪ್ರಮಾಣವನ್ನು ಹಿಡ್ಕೊಂಡ್ರು, ಸ್ಮೃತಿ ಪ್ರಮಾಣ ಹುಡುಕಾಡಿದ್ರು, ಕೆಬರಾಡಿದ್ರು. ಎಲ್ಲೇ ಸ್ಮೃತಿ ಎಲ್ಲೈತಿ, ಸ್ಮೃತಿ ಎಲ್ಲೈತಿ, ಸೂತ್ರ ಎಲ್ಲೈತಿ, ಇದಕ್ಕ ಹುಡುಕಾಡಿದ್ರು. ಹುಡುಕಾಡಿ ಅವ್ರು ಏನ್ ಮಾಡಿದ್ರು, ಎಲ್ಲರೂ ಧ್ಯಾನದಿಂದ ಏಕಾಗ್ರ ಚಿತ್ತವುಳ್ಳವರಾಗಿ ವಿಚಾರ ಮಾಡಿದ್ರು. ಆಮೇಲೆ ಅವ್ರು ನಿರ್ಣಯ ಮಾಡಿದ್ರು. ಅವ್ರು ಸಿಕ್ತು ಏನಂದ್ರ ಈ ಶ್ವೇತರ ಉಪನಿಷತ್ತಿನಲ್ಲಿ ಇರುವಂತಹ ಮಂತ್ರ ಸಿಕ್ತು. ಏನಂತ ಹೇಳ್ತದ್ದು, ತ್ರಿಗುಣಗಳಿಂದ ಒಳಗೂಡಿದ ಈ ಒಂದು ಶಕ್ತಿಯು ಪರಬ್ರಹ್ಮದಲ್ಲಿ ಅಭೇದದಿಂದ ಅದ. ಒಬ್ಬ ಶಕ್ತಿ ಅನ್ನುವಂಥದ್ದು ಆ ಶಕ್ತನಲ್ಲಿ ಇರ್ಲಿಕ್ಕೆ ಸಾಧ್ಯ. ಶಕ್ತಿ ಶಕ್ತನನ್ನ ಆಶ್ರಯಿಸಿಕೊಂಡಿರ್ತದ. ಇದು ಪರತಂತ್ರ ಅದ. ಅಂತ ಒಂದು ಬ್ರಹ್ಮವನ್ನ ಅದು ಆಶ್ರಯ ಮಾಡ್ಕೊಂಡಿರುವಂತಹ ಒಂದು ಪರತಂತ್ರವಾಗಿರುವಂತಹ ಈ ಮಾಯೆ ಐತಿ ಅಂತ ತಿಳ್ಕೊಂಡು ಅವರು ಕಂಡು ಹಿಡಿದ್ರು. ಅದಕ್ಕೆ ಅವರು ವೇದ ಪ್ರಮಾಣವನ್ನ ಕೊಡ್ತಾರೆ. ತೇ ಧ್ಯಾನ ಯೋಗ ಅನುಗತ ಅಪಶ್ಚನ್ ದೇವಾತ್ಮಶಕ್ತಿ ಸ್ವಗುಣೈ ನಿಗೂಢ ಯೂ ಕಾರಣಾನಿ ಯಃ ಕಾರಣಾನಿ ನಿಖಿಲಾನಿ ತಾನಿ ಕಾಲಾತ್ಮಯುಕ್ತಾನಿ ಅಧಿತಿಷ್ಠತಿ ಏಕಃ. ಹಿಂಗ್ ಓದ್ಬೇಕಲ್ಲ, ಅಧಿತಿಷ್ಠತಿ ಏಕಃ ತೇ ಧ್ಯಾನ ಯೋಗ ಅನುಗತಃ ಅಪಶ್ಯನ್ ದೇವಾತ್ಮ ಶಕ್ತಿಂ. ಇದು ಎಲ್ಲಿ ಬರ್ತತ್ರಿ? ಇದು ಶ್ವೇತರ ಉಪನಿಷತ್ತಾಗ ಬರ್ತದೆ. ಈಗ ಹೇಳ್ತಾರೆ ನೋಡ್ರಿ, ತೇ ಅಂದ್ರ ಆ ಬ್ರಹ್ಮವಿತ್ತರಾದ ಮುನಿಗಳು. ಈ ಮುನಿಗಳು ಹೆಂಗಿದ್ರು ಇವರು? ಮನನಾತ್ ತ್ರಾಯತೆ ಮುನಿ. ಅಂತವ್ರು ಹೆಂಗಿದ್ರು? ಬ್ರಹ್ಮಜ್ಞಾನಿಗಳಾಗಿದ್ರು. ಆ ಬ್ರಹ್ಮಜ್ಞಾನಿಗಳಾದಂತಹ ಮುನಿಗಳು ಧ್ಯಾನ ಯೋಗಾನುಗತಃ ಧ್ಯಾನ ಯೋಗಗಳನ್ನು ಕೂಡಿಕೊಂಡವರಾಗಿ
ಸ್ವಗುಣೈ ಸ್ವಕೀಯ ಸತ್ವ ರಜ ತಮ ಗುಣಗಳೆಂಬ ಗುಣಗಳಿಂದ ನಿಗೂಢ ಗುಪ್ತವಾಗಿರುವಂತಹ ದೇವಾತ್ಮ ಶಕ್ತಿ ಸ್ವಯಂ ಪ್ರಕಾಶಮಾನವಾದ ಆತ್ಮನ ಸ್ವರೂಪವಾಗಿರುವ ಮಾಯಾನಾಮಕ ಶಕ್ತಿಯನ್ನು ಅಪಶ್ಯನ್ ಕಂಡರು. ಯಹ ಆ ಮಾಯಾ ಉಪಾದಿಯಿಂದ ಒಳಗೂಡಿದ ಆ ಮಹೇಶ್ವರನು ಏಕಃ ಒಬ್ಬನೇ ತಾನಿ ಆ ನಿಖಿಲಾನಿ ಆ ಎಲ್ಲ ಕಾರಣಗಳೆಂದು ಕಾರಣನಾನಿ ಪೂರ್ವದಲ್ಲಿ ಹೇಳಿರುವ ಕಾಲ ಆತ್ಮಯುಕ್ತಾನಿ ಕಾಲ ಮೊದಲಾದ ಪುರುಷ ಕಡೆಯಾಗಿರುವ ಕಾಲ ಸ್ವಭಾವ ನಿಯತಿ ಪುರುಷ ಅಂತ ಇವೆಲ್ಲ ಕಾರಣ ಹೇಳ್ತಾವ. ಕಾಲ ಮೊದಲು ಮಾಡಿಕೊಂಡು ಪುರುಷ ಕಡೆಯಾಗಿರುವ ಎಲ್ಲವುಗಳನ್ನು ಕುರಿತು ಕಾಲ ಆತ್ಮ ಯುಕ್ತಾನಿ ಆತ್ಮ ಅಂದ್ರೆ ಇಲ್ಲೇ ಪುರುಷ ಅಧಿತಿಷ್ಠತಿ ಅಧಿಷ್ಠಾನ ರೂಪನಾಗಿರುತ್ತಾನೆ ಅವುಗಳ ಎಲ್ಲಕ್ಕೂ ಸತ್ತಾಸ್ಫುರಣವನ್ನು ಕೊಡುತ್ತಾನೆಂದು ಭಾವವು. ಆ ಇದೆ ಇದೆ ಅನ್ನೋದೈತಲ್ಲ ಸತ್ತಾಸ್ಫುರಣ ಅಂತಾರಂತೆ. ಕೊಡ ಇದೆ, ಪುಸ್ತಕ ಇದೆ, ಘಟ ಇದೆ, ಪಟ ಇದೆ, ಆ ಇದೆ ಇದೆ ಅಂತಲ್ಲ ಸತ್ತಾಸ್ಫುರಣವನ್ನ ಆ ಪರಮಾತ್ಮನೇ ಕೊಡುತ್ತಾನೆಂದು ಭಾವವು. ತಾತ್ಪರ್ಯ ಹೇಳ್ತಾರ. ನೈಯಾಯಿಕರು ತಗೊಂಡಿರ್ತಾರೆ. ನೈಯಾಯಿಕರು ಜಗತ್ತಿಗೆ ಪರಮಾಣುಗಳೇ ಕಾರಣವೆಂದು ಹೇಳುತ್ತಾರೆ. ಅಣುಕ, ಗುಣಕ, ತೃಣಕ, ಚತುರ್ಣಕ, ಕಪಾಲ, ಘಟ. ಒಂದು ಘಟ ಆಗ್ಬೇಕಾದ್ರೆ ಈ ನಮೂನಿ ಎಲ್ಲಾ ಹೇಳ್ತಾರ. ಇದಕ್ಕ ಏನಂತಾರ ಅವರು ನೈಯಾಯಿಕರು ಜಗತ್ತಿಗೆ ಪರಮಾಣುಗಳೇ ಕಾರಣ ಆರಂಭವಾದ ಅಂತ. ಹೇಗೆಂದರೆ ಅವುಗಳ ಸಂಯೋಗವೇ ಸೃಷ್ಟಿ, ವಿಯೋಗವೇ ಪ್ರಳಯ. ಆದ್ದರಿಂದ ಪರಮಾಣುಗಳೇ ಕಾರಣ ಎನ್ನುತ್ತಾರೆ ನೈಯಾಯಿಕರು. ಪರಮಾಣುಗಳ ಸಂಯೋಗವೇ ಸೃಷ್ಟಿ, ಆ ಪರಮಾಣುಗಳ ವಿಯೋಗವೇ ಪ್ರಳಯ. ಆದ್ದರಿಂದ ಪರಮಾಣುಗಳೇ ಈ ಸೃಷ್ಟಿಗೆ ಕಾರಣವೆಂದು ಹೇಳುತ್ತಾರೆ ನೈಯಾಯಿಕರು. ಇನ್ನು ಕೆಲವು ಮಂದಿ ಕಾಲವಾದಿಗಳು ಅದರ. ಕಾಲವೇ ಸತ್ಯ ಅನ್ನೋದರ್ರಿ. ನಾವೇನಂತೇವಿ ಕಾಲ ಕಲ್ಪಿತದ ಅಂತೀವಿ ನಾವು. ಅದು ಕಾಲವೇ ಸತ್ಯ ಅನ್ನೋ ಕೆಲವು ಮಂದಿ ಕಾಲವಾದಿಗಳದಾರ. ಅವ್ರದ್ದು ಒಂದು ಮತ. ಅದು ಕೂಡ ಯೋಗ್ಯವಲ್ಲ. ಯಾಕಂದ್ರೆ ಕಾಲಕ್ಕೆ ಅನುಗುಣವಾಗಿ ಸಂಯೋಗ ವಿಯೋಗಗಳಾಗುತ್ತವೆ. ಆದ್ದರಿಂದ ಭೂತ ವರ್ತಮಾನ ಭವಿಷ್ಯತ್ ರೂಪದಿಂದ ವ್ಯವಹರಿಸುವ ಕಾಲವೇ ಕಾರಣವು ಈ ಜಗತ್ತಿಗೆ ಅಂತ ಹೇಳ್ತಾನೆ. ಈ ಜಗತ್ತಿಗೆ ಆಗ್ಲಿಕ್ಕೆ ಕಾಲವೇ ಕಾರಣ. ಇನ್ನ ಲೋಕಾಯತಿಕ ಸ್ವಭಾವವಾದಿಯವರು ಏನಂತಾರ, ಸ್ವಭಾವವೇ ಕಾರಣ ಅಂತ. ಕಾಲವಾದರೂ ಪ್ರತಿಯೊಂದು ಪದಾರ್ಥಗಳ ಸ್ವಭಾವದ ವ್ಯತಿರಿಕ್ತ ಇನ್ನೊಂದನ್ನು ಮಾಡಲಾರದು. ಹೇಗೆಂದರೆ ಅಗ್ನಿಯು ಉಷ್ಣ ಪ್ರಕಾಶವಾಗಿರುವಿಕೆಯು, ಜಲವು ಕೆಳಮುಖವಾಗಿ ಹರಿಯುವಿಕೆಯು ಇವು ಆ ಬೆಂಕಿ ನೀರುಗಳ ಸ್ವಭಾವವದ. ಇದನ್ನು ಕಾಲವು ಕೆಡಿಸಿ ವಿಪರೀತವಾಗಿ ಮಾಡಲಾರದು. ಆದ್ದರಿಂದ ಕಾಲಕ್ಕಾದರೂ ಸ್ವಭಾವವೇ ಮೂಲ ಕಾರಣವು. ಅದಕ್ಕೆ ಇವ್ರೇನಂತಾರ, ಸ್ವಭಾವವೇ ಕಾರಣ. ಜಗತ್ತಿಗೆ ಕಾರಣ ಏನು? ಸ್ವಭಾವ ಅಂತ. ನಾವೇನಂತೀವ್ರಿ? ಆತ್ಮನೇ ಕಾರಣ. ಏಕಮೇವ ಅದ್ವಿತೀಯ ಆತ್ಮದಲ್ಲಿ ಈ ಲೋಕರಂಜನೆಯು ಕಾಲ್ಪಿಕ ವಯಸ್ಸೆ ಅನ್ನುವಂತ ಸೂತ್ರ ನಮ್ ತಲೆ ಇಟ್ಕೋಬೇಕು. ಅದನ್ನ ಕುರಿತು ಇಷ್ಟೆಲ್ಲ ಹೇಳಕತ್ತಾರ ಗುರುಗಳು. ಇನ್ನ ಪೂರ್ವ ಮೀಮಾಂಸಕರು ಏನಂತಾರ ಅಂದ್ರ ಕರ್ಮವೇ ನಿಯತಿ, ಅದೇ ಕಾರಣ ಅಂತಾರ ಪೂರ್ವ ಮೀಮಾಂಸಕರು. ನಮ್ಮ ಸಹೋದರರು ವೇದಾಂತಿಗಳಿಗೆ ಇವರು ಸಹೋದರರು. ಇಬ್ಬರಿಗೂ ತಾಯಿ ಒಬ್ಬಕ್ಕೆ. ಯಾರು? ವೇದವೇ ತಾಯಿ. ಮಕ್ಕಳು ಇಬ್ರು. ಒಬ್ಬವ ಪೂರ್ವ ಮೀಮಾಂಸಕ, ಒಬ್ಬವ ಉತ್ತರ ಮೀಮಾಂಸಕ. ಇವ್ರೇನಂತಾರ ಕೇಳ್ರಿ. ಪೂರ್ವ ಮೀಮಾಂಸಕರಂತ ನಿಯತಿ ಅಂದರೆ ಅಂತ ಸ್ವಭಾವ ಆದರೂ ನಿಯತಿ ವಿನ ಕಾರಣವಾಗಲಾರದು. ನಿಯತಿ ಅಂದರೆ ಸ್ತ್ರೀಯರು ಋತುಮತಿಯರು ಆದ ಮೇಲೆ ಗರ್ಭವತಿಯರಾಗುತ್ತಾರೆ. ಚಂದ್ರೋದಯ ಆದ ಮೇಲೆ ಸಮುದ್ರವು ಉಕ್ಕೇರುವಂತೆ ನಿಯತಿ ಕಟ್ಟಳೆಯಾಗಿರುತ್ತದೆ. ಆದ್ದರಿಂದ ಈ ಅದೃಷ್ಟವನ್ನು ಮೀರಿ ಸ್ವಭಾವವು ತಾನೇ ಏನು ಮಾಡಿದ್ದು. ಆದ್ದರಿಂದ ಈ ನಿಯತಿನೇ ಕಾರಣ. ಜಗತ್ತಿಗೆ ಕಾರಣ ಏನು? ಈ ನಿಯತಿ. ನಿಯತಿ ಅಂತ. ಆ ನಿಯತಿನೇ ಕಾರಣ ಹೊರತು ನಿಯತಿ ಇದ್ರ ಸ್ತ್ರೀಯರು ಋತುಮತಿ ಹಾಕಾರ, ನಂತರ ಅವರು ಗರ್ಭವತಿ ಹಾಕಾರ. ನಿಯತಿ ಇದ್ರ ಚಂದ್ರೋದಯ ಆದ್ಮೇಲೆ ಸಮುದ್ರ ಮುಖ್ಯ ಬರ್ತದೆ. ಹಿಂಗ ಒಂದು ಕಟ್ಟಳೆ ಐತಿ. ಕಟ್ಟಳೆಗೆ ನಿಯತಿ ಅಂತಾರ್ರಿ. ಕಂಡೀಷನ್. ಆ ಕಂಡೀಷನ್ಗೆ ಕಟ್ಟಳೆ ಅಂತ ಏನದ, ಅದಕ್ಕೆ ನಿಯತಿ ಅಂತಾರ. ಈ ಜಗತ್ತಿಗೆ ಅಂತ ಒಂದು ನಿಯತಿ ಅದ. ಆ ನಿಯತಿನೇ ಕಾರಣ ಅಂತಾರ ನಿಯತಿವಾದಿಗಳು. ನಾವು ಯಾರ್ರಿ? ನಾವು ಬ್ರಹ್ಮವೇ ಕಾರಣ, ಬ್ರಹ್ಮವಾದಿಗಳು. ಇವರು ನಿಯತಿವಾದಿಗಳು. ಇನ್ನ ನಿರೀಶ್ವರ ಯದೃಚ್ಛಾವಾದಿ.
ಅಕಸ್ಮಾತ್ ಆತಂತ ನೀವು ಯದೃಚ್ಛ ಅಂತಂದ್ರೆ ಏನು ಏನ್ ಸೃಷ್ಟಿ ಆಗ್ಬೇಕಂತ ಏನಿದ್ದಿಲ್ಲ ಅಕಸ್ಮಾತ್ ಆತಂತ ನೀವು ಯದೃಚ್ಛ ಅಂದ್ರೆ ಅಕಸ್ಮಾತ್ ಇವ ನಿರೀಶ್ವರ ಈಶ್ವರನು ಒಪ್ಪೋದಿಲ್ಲ ಹೆಂಗ ಆತ್ಮ ಜಗತ್ತು ಅಂದ್ರ ತಾನ ಆತ್ರಿ ಅಕಸ್ಮಾತ್ ಆತ್ರಿ ಅಂತ ಅಕಸ್ಮಾತ್ ಅನ್ನೋದಕ್ಕೆ ಏನಂತ ಸಂಸ್ಕೃತದಾಗ ಯದೃಚ್ಛಾವಾದಿ ವಾದಿ ಅಂತ ನಿಯತಿ ಅಂದ್ರೆ ಅದೃಷ್ಟ ಅಥವಾ ಪೂರ್ವಕೃತ ಕರ್ಮ ಇದಾದರೂ ಫಲವನ್ನು ಉಂಟು ಮಾಡುವುದು ನಿಯಮವಲ್ಲ ಅಂತ ನೋಡಪ್ಪ ನಿಯತಿ ಅಂತ ಹೇಳಿದ್ವಿ ಪೂರ್ವ ಮೀಮಾಂಸಕ ನಿಯತಿ ಅಂದ್ರೆ ಏನು ಅದೃಷ್ಟ ಅದೃಷ್ಟ ಅಥವಾ ಒಂದು ಕಟ್ಟಳೆ ಅಥವಾ ಪೂರ್ವ ಜನ್ಮದಲ್ಲಿ ಮಾಡಿದಂತ ಕರ್ಮ ಪೂರ್ವಕೃತ ಕರ್ಮ ಇದು ಕೂಡ ಫಲವನ್ನು ಉಂಟು ಮಾಡುವುದು ನಿಯಮವಲ್ಲ ಒಮ್ಮೆ ಮಾಡಬಹುದು ಒಂದು ಮಾಡ್ಲಿಕ್ಕಿಲ್ಲ ಆದ್ದರಿಂದ ಕಾಕತಾಳೀಯ ನ್ಯಾಯದಂತೆ ಅಕಸ್ಮಾತ್ ಸ್ತ್ರೀಯಳು ಗರ್ಭವಾದಂತೆ ಯಾವುದಾದರೂ ಒಂದು ಲಾಭವಾಗುತ್ತದೆ ಆದ್ದರಿಂದ ನಿಯತಿಗಾದರೂ ಯದೃಚ್ಛಾ ಅಕಸ್ಮಾತ್ ಕಾರಣವಾಗಿರುತ್ತದೆ ಅಂತ ತಿಳ್ಕೊಂಡು ಅಕಸ್ಮಾತ್ವಾದಿ ಯದೃಚ್ಛಾವಾದಿ ಅಂದ್ರೇನು ಜಗತ್ತಿಗೆ ಕಾರಣ ಏನು ಇಲ್ಲ ಅಕಸ್ಮಾತ್ ನೋಡ್ರಿ ಇವರೆಲ್ಲ ಎಷ್ಟು ತಲೆ ಕೆಡಿಸ್ಕೊಂಡಾರ ಇವರೆಲ್ಲ ಋಷಿ ಮುನಿಗಳು ಆ ಹಗಲಿ ರಾತ್ರಿ ತಪಸ್ಸು ಮಾಡಿ ಈ ಮತವನ್ನ ಸ್ಥಾಪನೆ ಮಾಡಕ್ ವಿಚಾರ ಮಾಡಿದವರು ಇವ್ರು ಯಾರಿಗೂ ಹೆಂಡ್ರು ಮಕ್ಕಳ ಬಗ್ಗೆ ಚಿಂತೆ ಮಾಡಿದವರಲ್ಲ ಈ ಜಗತ್ತಿಗೆ ಕಾರಣ ಹುಡುಕಾಕ್ ಹೊಂಟವರು ಇವರೆಲ್ಲರೂ ಋಷಿ ಮುನಿಗಳು ಸಾಮಾನ್ಯರಲ್ರಿಪ್ಪ ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡಾರ ಭೂತವಾದಿ ಅಂತ ಇನ್ನೊಬ್ಬ ಬರ್ತಾನ ಈ ಜಗತ್ತಿಗೆ ಕಾರಣ ಏನು ಪಂಚಭೂತಗಳೇ ಕಾರಣ ಪೃಥ್ವಿ ಅಪ್ ತೇಜ್ ವಾಯು ಆಕಾಶ ಏನದವ ಇವೇ ಕಾರಣ ಪಂಚಭೂತಗಳು ಇಲ್ಲದಿದ್ದರೆ ಅಕಸ್ಮಾತ್ ಆಗಿ ಯಾವುದು ಏನೂ ಉತ್ಪನ್ನ ಆಗಲಾರದು 4 ಆಗಲಿ ಅಥವಾ 5 ಆಗಲಿ ಕೆಲವು ಮಂದಿ 4 ಭೂತಗಳು ಹೋಗ್ತಾರ ಕೆಲವು ಮಂದಿ 5 ಭೂತಗಳು ಹೋಗ್ತಾರ ಆ ಒಂದು ಭೂತವನ್ನ ಕೆಲವು ಮಂದಿ ಒಪ್ಪೋದಿಲ್ಲ ಯಾವ ಭೂತ ಅದು ಆಕಾಶ ಆಕಾಶ ಅಂದ್ರೆ ಪಳ್ಳು ಈ ಪಳ್ಳು ಅನ್ನುವಂಥದ್ದು ಕೆಲವು ಮಂದಿ ಒಪ್ಪೋದಿಲ್ಲ ಚಾರ್ವಾಕರು ಈ ಭೂತವನ್ನು ಒಪ್ಪೋದಿಲ್ಲ ಅವರು 4 ಭೂತಗಳನ್ನು ಒಪ್ತಾರೆ ಅದಕ್ಕಂತಾರೆ ಇವರು 4 ಭೂತಗಳಾಗಲಿ ಅಥವಾ ಆಕಾಶವನ್ನು ಹಿಡ್ಕೊಂಡು 5 ಭೂತಗಳಾಗಲಿ ಆ ಭೂತಗಳೇ ಒಂದಕ್ಕೊಂದು ಕಲೆತರೆ ಎಲೆ ಅಡಿಕೆ ಸುಣ್ಣ ಕೂಡಿದರೆ ಕೆಂಪಾದಂತೆ ನೋಡ್ರಿ ಎಲೆನೂ ಕೆಂಪಿಲ್ಲ ಸುಣ್ಣನೂ ಕೆಂಪಿಲ್ಲ ಅಡಿಕೆನೂ ಕೆಂಪಿಲ್ಲ ಅವು 3 ಕೂಡಿಸಿ ಊಟ ಆದ್ಮ್ಯಾಗ ತಾಂಬೂಲ ಬಾಯ ಹಾಕ್ಬಿಟ್ರಿ ಅಂದ್ರ ಕೆಂಪು ಬಣ್ಣ ಹೆಂಗ್ ಉತ್ಪತ್ತಿ ಆಕತಿ ಹಂಗ ಈ ಸೃಷ್ಟಿ ಇದು ಉತ್ಪನ್ನ ಆಗ್ತದ ಹೆಂಗ್ ಉತ್ಪನ್ನ ಆಗ್ತದ ಅಂತಂದ್ರ ತೈಲ ಬತ್ತಿ ಅಗ್ನಿಗಳು ಬೆರೆತರೆ ದೀಪವಾದಂತೆ ಎರೆ ಅಡಿಕೆ ಸುಣ್ಣ ಕೂಡಿದರೆ ಕೆಂಪಾದಂತೆ ದೇಹವು ಉಂಟಾಗಿ ಅದರಲ್ಲಿ ಚೈತನ್ಯವು ತೋರುವುದರಿಂದ ಎದುರುಚ್ಚಾಕೆ ಆದರೂ ಪಂಚಭೂತಗಳೇ ಕಾರಣವಾಗಿವೆ ಅಂತ ನೀವು ಅಕಸ್ಮಾತ್ ಆಗಿಲ್ರಿ ಆ ಅಕಸ್ಮಾತ್ ಆಗೈತಂತಿ ಅನ್ನೋರ್ಗು ಏನ್ ಅನ್ಬೇಕು ಅಂದ್ರ ಅಕಸ್ಮಾತ್ ಆಗೋದಿಲ್ಲ ಪಂಚಮಹಾಭೂತಗಳಿಂದ ಅಕಸ್ಮಾತ್ ಆಗೈತನ್ರಿ ಅಂತ ನೀವು ಇನ್ನ ಶಕ್ತಿಯ ಪ್ರಕೃತಿವಾದಿ ಅದನ್ನು ಇವ ಏನಂತ ಕೇಳ್ರಿ ಈ ಪಂಚಭೂತಗಳು ಕಾರ್ಯಗಳಾಗಿರುತ್ತವೆ ಅವುಗಳಿಗೆ ಪ್ರಕೃತಿ ಕಾರಣವಾಗಿದೆ ಅಂತ ಈ 3 ಇವೇನದಾವಲ್ಲ ಪಂಚಮಹಾಭೂತಗಳು ಎದರಿಂದ ಹುಟ್ಟ್ಯಾವು ಪ್ರಕೃತಿಯಿಂದ ಹುಟ್ಟಿದ್ದಿ ಆ ಪ್ರಕೃತಿನೇ ಕಾರಣ ಹೊರತು ಅದರಿಂದ ಜಗತ್ತಿಗೆ ಪ್ರಕೃತಿಯೇ ಕಾರಣ ಅಂತ ಒಬ್ಬ ಇನ್ನ ಇನ್ನೊಬ್ಬ ಅದನ್ನ ಪುರುಷವಾದಿ ಇವ ಪುರುಷನೇ ಕಾರಣ ಅಂತಾನೆ ಇಲ್ಲಿ ಪುರುಷ ಅಂತಂದ್ರೆ ಸ್ತ್ರೀ ಪುರುಷ ಅಲ್ಲ ನಾವೇನು ವೇದಾಂತದಾಗ ಅಭ್ಯಾಸ ಮಾಡಿದ್ವಲ್ಲ ಹಿರಣ್ಯ ಗರ್ಭ ಸಮಷ್ಟಿ ಸೂಕ್ಷ್ಮ ಶರೀರದ ಅಭಿಮಾನಿ ಆ ಹಿರಣ್ಯ ಗರ್ಭಕ್ಕೆ ಇವ ಪುರುಷ ಅಂತಾನ್ರಿ ಆ ಪುರುಷವೇ ಹಿರಣ್ಯ ಗರ್ಭವೇ ಕಾರಣ ಅನ್ನುವಂತ ಪುರುಷವಾದಿ ಏನಂತ ನೋಡ್ರಿ ಭೂತಗಳಂತೆ ಪ್ರಕೃತಿಯಾದರೂ ಜಡವಾಗಿರುವುದರಿಂದ ಅದು ಕಾರಣವಾಗಲಾರದು ಇಂತು ಚೇತನ ರೂಪನಾದ ಹಿರಣ್ಯ ಗರ್ಭ ಪುರುಷನೇ ಕಾರಣನು ಅಂತಾನ ಈ ಪುರುಷವಾದಿ ಇನ್ನೊಬ್ಬ ಬರ್ತಾನ್ರಿ ಜೀವವಾದಿ ಈಗ ಮೇರೆ ಹೇಳಿರುವಂತವುಗಳು ಕಾರಣ ಅಲ್ಲ ಅಂತ ನಾವ ಎಲ್ಲವನ್ನ ಅರಗಳದು ಇವುಗಳ ಸಮೂಹವಾದರೂ ಕಾರಣವಾಗಲದು ಇವು ಒಂದೊಂದು ಕಾರಣ ಅಲ್ಲ ಯಾಕಂದ್ರೆ ಇವೆಲ್ಲ ಭೋಗ್ಯಗಳಾಗಿರುತ್ತವೆ ಆ ಭೋಗ್ಯ ವಸ್ತುಗಳು ಭೋಕ್ತಾರೂಪ ಜೀವನಿಗಾಗಿ ಉತ್ಪನ್ನಗಳಾಗಿರುತ್ತವೆ ಅಂದ ಮೇಲೆ ಜೀವನೇ ಕಾರಣ ಇವೆಲ್ಲ ಭೋಗ ಸಲುವಾಗಿ ಅದಾವ್ರಿ ಇವು ಯಾರ ಭೋಗಕ್ಕದಾವ ಆ ಜೀವನ ಭೋಗಕ್ಕದಾವ ಆದ್ದರಿಂದ ಜೀವನೇ ಜಗತ್ತಿಗೆ ಕಾರಣ ಅಂತಾನೆ ಇನ್ನೊಬ್ಬ ಬರ್ತಾನ ನೋಡ್ರಿ ಬ್ರಹ್ಮವಾದಿ ಈ ಜೀವನಾದರೂ ಪುಣ್ಯ ಪಾಪ ಕರ್ಮ ಫಲಗಳಾದ ಸುಖ ದುಃಖಗಳನ್ನು ಉಪಯೋಗ ಮಾಡುತ್ತಾ ಪರತಂತ್ರನಾಗಿರುತ್ತಾನೆ
ಆದ್ದರಿಂದ ಪರಾಧೀನನಾದ ಜೀವನು ಜಗತ್ ಕಾರಣನಾಗಲಾರನು. ಆದ್ದರಿಂದ ಬ್ರಹ್ಮವೇ ಜಗತ್ತಿಗೆ ಕಾರಣವಾಗಿ, ಬ್ರಹ್ಮವೇ ಕಾರಣ ಅಂತ ಇವ ಅಂತ ಬ್ರಹ್ಮವಾದಿ. ಬಳಿಕ ಮುನಿಗಳು ಆ ಬ್ರಹ್ಮವಾದರು ಅಸಂಗ ಉದಾಸೀನ ಇರೋಣದ್ರಿಂದ ಅದು ಕೂಡ ಕಾರಣವಾಗಲಾರದು ಅಂದ ಮೇಲೆ ಜಗತ್ತಿಗೆ ಏನು ಕಾರಣ ಇರಬಹುದು ಎಂದು ವಿಚಾರ ಮಾಡುತ್ತಾ ಧ್ಯಾನ ಯೋಗದಿಂದ ಯುಕ್ತರಾಗಿ ಏಕಾಗ್ರ ಮನಸ್ಸುಳ್ಳವರಾದರು. ಅನಂತರ ಆ ಸಕಲ ಮುನಿಗಳು ಸ್ವಯಂ ಪ್ರಕಾಶನಾದ ಆತ್ಮನ ಶಕ್ತಿಯನ್ನು ಕಾಣುವಂತವರಾದರು. ಆ ಶಕ್ತಿಯು ಸತ್ವ ರಜಸ್ಸು ತಮಸ್ಸುಗಳಿಂದ ಗುಣಗಳಿಂದ ಕೂಡಿಕೊಂಡು ಗೂಢವಾಗಿರುವುದು, ಗುಪ್ತವಾಗಿರುವುದು, ಕಣ್ಣಿಗೆ ಕಾಣುವುದಿಲ್ಲ. ಅಂದರೆ ಗುಣಗಳ ವಿನಃ ಅದನ್ನು ತಿಳಿಯುವುದು ಶಕ್ಯವಲ್ಲ. ಅಂದ್ರೆ ಗುಣದ ಮ್ಯಾಗ ಅನುಮಾನ ಮಾಡಬೇಕು. ಗುಣಾನುಮೇಯ ಕಾರ್ಯಾನುಮೇಯ ಅಂತಾರೆ. ಗುಣಗಳ ವಿನ ಅದನ್ನು ತಿಳಿಯುವುದಕ್ಕೆ ಶಕ್ತವಿಲ್ಲ. ಆದ್ದರಿಂದ ಅದು ಗೂಢವೆಂದು ಹೇಳಿಸಿಕೊಳ್ಳುತ್ತದೆ. ಇದಕ್ಕೆ ಅವಿದ್ಯಾ, ಇದಕ್ಕೆ ಮಾಯಾ ಎಂಬ ಪರ್ಯಾಯ ನಾಮಗಳನ್ನು ಕರೆಯುತ್ತಾರೆ. ಎರಡು ಹೆಸರು ಇದಕ್ಕೆ, ಅವಿದ್ಯಾ ಅಂತಾರ, ಮಾಯಾ ಅಂತ. ಅದ್ವಿತೀಯವಾದ ಬ್ರಹ್ಮನು ಉಪಾದಾನ ಕಾರಣನೂ ಅಲ್ಲ, ನಿಮಿತ್ತ ಕಾರಣನೂ ಅಲ್ಲ. ಕಿಂತು ಈ ಮೇಲೆ ಹೇಳಿದಂತ ಶಕ್ತಿಯ ಉಪಾಧಿ ಮೂಲಕ ಉಪಾದಾನ ಕಾರಣವೆಂತಲೂ ನಿಮಿತ್ತ ಕಾರಣವೆಂತಲೂ ಹೇಳಿಸಿಕೊಳ್ತದ. ಉಪಾಧಿ ಮೂಲಕ ಎಲ್ಲ ಆಗ್ಯದ. ಆ ಬ್ರಹ್ಮ ಉಪಾದಾನ ಕಾರಣನೂ ಅಲ್ಲ, ಅವ ನಿಮಿತ್ತ ಕಾರಣನೂ ಅಲ್ಲ. ಉಪಾಧಿ ಮೂಲಕ ಒಮ್ಮೆ ಉಪಾದಾನ ಅನ್ಸ್ಕೋತಾನ, ಒಮ್ಮೆ ನಿಮಿತ್ತ ಕಾರಣ ಅನ್ಸ್ಕೋತಾನ. ಉಪಾದಾನ ಕಾರಣ ಅಂದ್ರೆ ಹೆಂಗ್ರಿ? ಮಣ್ಣಿಗೆ ಗಡಿಗೆಗೆ ಮಣ್ಣು ಇದ್ದಂಗೆ. ನಿಮಿತ್ತ ಕಾರಣ ಅಂದ್ರೆ ಏನು? ಗಡಿಗೆ ತಯಾರಾಗಲಿಕ್ಕೆ ಕುಂಬಾರ ಇದ್ದಂಗೆ. ಇವು ಎರಡೂ ಆಗಿದ್ದು ಯಾವುದು ಅಂತಂದ್ರೆ ಈ ಶಕ್ತಿ. ಇದು ಉಪಾದಾನನು ಅನಿಸ್ಕೊಂಡದ, ಇದು ನಿಮಿತ್ತ ಕಾರಣನು ಅನಿಸ್ಕೊಂಡದ. ಈ ಶಕ್ತಿಯು ಬೇರೆ ಸ್ವತಂತ್ರವಾಗಿ ಇಲ್ಲ. ಈ ಶಕ್ತಿಗೆ ಆಶ್ರಯನೂ ವಿಷಯನೂ ಆಗಿರುವ ಯಾವ ಸ್ವಯಂ ಪ್ರಕಾಶ ರೂಪ ಆತ್ಮನಿರುತ್ತಾನೆ. ಕಾಲ ಮೊದಲು ಪುರುಷ ಕಡೆಯಾದ ಸಕಲ ಕಾರಣಗಳೆಂದು ಪೂರ್ವದಲ್ಲಿ ಹೇಳಿರುವುದು ಅವುಗಳೆಲ್ಲ ಕಲ್ಪಿತವಾಗಿರುತ್ತವೆ. ಈ ಕಲ್ಪಿತಕ್ಕೆ ಸ್ವಪ್ರಕಾಶನಾದ ಆತ್ಮನು ಅಧಿಷ್ಠಾನವಾಗಿ. ಮೇಲೆ ಹೇಳಿದಂತ ಎಲ್ಲ ಮತಗಳು ಕಲ್ಪಿತ. ಅವು ಎಲ್ಲಿ ಕಲ್ಪಿತ ಆಗ್ಯಾವ ಅಂದ್ರ ಈ ಸ್ವಪ್ರಕಾಶವಾದ ಆತ್ಮನ ಅಧಿಷ್ಠಾನಗ್ಯಾನ. ಅಧಿಷ್ಠಾನದ ಮ್ಯಾಗ ಇವರು ಅಧ್ಯಸ್ಥರಾಗ್ಯಾರ ಅನ್ನುವಂತಹದ್ದು ಈ ಶ್ಲೋಕ ಹೇಳ್ತದ. ಹಂಗಾರೆ ಏನ್ ಅನ್ನಂಗಾತು ಈ ಶ್ಲೋಕ ಹೇಳುವುದು? ಬ್ರಹ್ಮ ಅಧಿಷ್ಠಾನದ ಈ ಜಗತ್ತು ಭ್ರಮೆಯಿಂದ ತೋರ್ತಾ ಇದೆ ಅಂತ ಯಾರು ಹೇಳ್ತಾರ್ರಿ? ದೇವಾತ್ಮ ಶಕ್ತಿ ಶ್ವೇತಾಶ್ವೇತರ ಉಪನಿಷತ್ತು 1:3 ಹೇಳ್ತದ. ಅದಕ್ಕ ಶ್ವೇತಾಶ್ವೇತರ ಉಪನಿಷತ್ತು ಸತ್ತಾದಾಗ ಮಾಯೆ ಐತೆಪ್ಪ, ಮಾಯೆ ನಿಜವಾಗಿ ಇಲ್ಲ ಅಂತ ಹೇಳಲಿಕ್ಕೆ ನಮಗೆ ಆಧಾರ ಎಲ್ಲಿಂದ ಸಿಕ್ತು ಅಂದ್ರೆ ಶ್ವೇತಾಶ್ವೇತರ ಉಪನಿಷತ್ತು. ಇಷ್ಟು ಒಂದು ಶ್ರುತ್ಯರ್ಥ ಪ್ರಕಾಶಿಕೆ ಒಳಗೆ ಹೇಳಿ ಮತ್ತೆ ಹೊಳೆ ಎಲ್ಲಿ ಬರ್ಬೇಕು? ನಾವು ಎಲ್ಲಿ ಬಿಟ್ಟಿದ್ವಿ ಅಲ್ಲಿಗೆ ಬರಬೇಕು ಹೇಳ್ತಾರ. ಈಗ 7ನೇ ಶ್ಲೋಕವನ್ನ ಅಲ್ಲಿ ಬೀಜ ಹೇಳಿದ್ವಿ ಸರ್. ಇಲ್ಲಿ ವಿಷಯನೂ ಆಗುತ್ತಾನ ಅಂದ್ರಲ್ಲ ಸರ್, ಹೆಂಗದು ಏನೋ ತಿಳಿಯೋದ್ರ ಸರ್. ಈ ಶಕ್ತಿಗೆ ಏನು ವಿಷಯನೂ ಆಗಿರುವ ಯಾವ ಸ್ವಯಂ ಪ್ರಕಾಶ ರೂಪ ಆತ್ಮನಿರುತ್ತಾನೆ. ಅದರಿ ವಿಷಯ ಅಂದ್ರೆ ಏನ್ರಿ? ಆಬ್ಜೆಕ್ಟ್. ಆಬ್ಜೆಕ್ಟ್ ಅವನಾಗ್ಯಾನ. ಯಾರು? ಪರಮಾತ್ಮನಾಗ್ಯಾನ. ಜ್ಞಾನಕ್ಕೆ ವಿಷಯ. ಈ ಶಕ್ತಿಗೆ ಆಶ್ರಯನೂ ಅವನಾಗ್ಯಾನ. ಯಾರು? ಪರಮಾತ್ಮನಾಗ್ಯಾನ. ಮತ್ತೆ ವಿಷಯನೂ ಪರಮಾತ್ಮನಾಗ್ಯಾನ. ಈ ಶಕ್ತಿಗೆ ವಿಷಯನೂ ಅವನಾಗ್ಯಾನ. ಅದು ಮತ್ತೆ ಸ್ವಯಂ ಪ್ರಕಾಶನೂ ಐತಿ. ಯಾವುದು? ಎಲ್ಲ ಆತ್ಮ. ವಿಷಯ ಅಂದ್ರೆ ಆಬ್ಜೆಕ್ಟ್ ಆಫ್ ನಾಲೆಜ್ ಬರ್ಕೊಂಡಿರ್ಬೇಕು. ಜ್ಞಾನಕ್ಕೆ ವಿಷಯ ಅಂದ್ರ ಜ್ಞೇಯ ಆಗೈತಿ. ಈ ಶಕ್ತಿಗೆ ಅದು ವಿಷಯ ಆಗೈತಿ. ಆದ್ರೆ ನಮಗ ಅದು ದೃಕ್ ಆಗೈತಿ. ಯಾಕಂದ್ರೆ ಅದು ನಾವ ಅದೇವಿ, ಅದಕ್ಕೆ ನಮಗ್ ದೃಕ್ಕು. ಈ ಮಾಯಾಗೆ ಅದು ಏನಾಗೈತಿ? ವಿಷಯ ಆಗೈತಿ. ತಿಳಿತೇನ್ರಿ? ಒಳ್ಳೆ ಪ್ರಶ್ನೆ. ಎಲ್ರೂ ಅವಾಗ ಸರ್. ಕರೆಕ್ಟ್. ಉಪಾದಾನ ಕಾರಣ ಅಂತಲ್ಲ ಸರ್. ಉಪಾದಾನ ಕಾರಣ ಅವನಾಗ್ಯಾನ, ನಿಮಿತ್ತ ಕಾರಣ ಅವನಾಗ್ಯಾನ, ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಅಂತ ಹೇಳ್ತದೆ ಶಾಸ್ತ್ರ. ಅವಿರತ್ವದೊಳ ಒಪ್ಪು ವಿವರಮೊಳ ಏನಾನೊಂದು ನೇಮವಿಲ್ಲದೆ ಅಕೇಳಬಹುದು ತಿಳಿ ನಿರ್ನಿಮಿತ್ತವೇ ತೋರ್ಪ ಕನಸಿಗೆಣೆಯಾಗಿ. 7ನೇ ಶ್ಲೋಕ. ಅವಿರಳತ್ವದೊಳು ಬೇರೆಯಾಗದೆ ಕೂಡಿಕೊಂಡು
ಒಪ್ಪುವ ಶೋಭಾಯಮಾನವಾಗಿರುವ ಇದರೊಳು ಈ ಬ್ರಹ್ಮ ಮಾಯೆಗಳಲ್ಲಿ ಈ ಬ್ರಹ್ಮ ಮಾಯೆಗಳಲ್ಲಿ ಏನಾನೊಂದು ಯಾವದೊಂದು ನೇಮವಿಲ್ಲದೆ ನಿಮಿತ್ತವಿಲ್ಲದಿದ್ದರೂ ನಿರ್ನಿಮಿತ್ತವೇ ಏನೊಂದು ಕಾರಣವಿಲ್ಲದಿದ್ದರೂ ತೋರುವ ಕನಸಿನಂತೆ ಸ್ವಪ್ನಕ್ಕೆ ಎಣೆಯಾಗಿ ಸರಿಯಾಗಿ ಸರ್ವವು ಆಗುವುದೆಂದು ತಿಳಿ. ಈ ಜಗತ್ತು ಹೆಂಗೈತಿಪ್ಪ ಅಂದ್ರ ಏನೊಂದು ನಿಮಿತ್ತ ಇಲ್ಲ. ಹೆಂಗ ಸ್ವಪ್ನ ತೋರಕ್ಕೆ ಒಂದು ನಿಮಿತ್ತ ಹೇಳ್ತೀರಿ, ಹಂಗಿಲ್ಲಿ ಏನು ನಿಮಿತ್ತ ಇಲ್ಲ ಅಂತ ಹೇಳ್ತೀವಿ. ಆದ್ರೆ ಇದೇನಂತಾರ್ರಿ, ಸ್ವಪ್ನ ತೋರಾಕ ಜಾಗೃತ ವಾಸನೆಗಳು ತೋರ್ತಾವ ಅಂತ ಹೇಳ್ತೀವಿ ನಾವು. ಆದ್ರೆ ಅದು ಕೂಡ ನಿರ್ನಿಮಿತ್ತದ ತಿಳ್ಕೊಳಕ್ ಹಂಗ ಹೇಳ್ಯಾರ. ನೋಡಪ್ಪ, ಕನಸು ಯಾಕೆ ಬೀಳ್ತಾವು ಅಂದ್ರ ನೀನು ಜಾಗೃತದಾಗ ಯಾವ ವಾಸನೆಗಳು ಪೂರ ಆಗಿಲ್ಲ, ಅವು ಬಂದು ಸ್ವಪ್ನದಾಗ ಪೂರ ಆಗ್ತಾವ ಅಂತ ತಿಳ್ಕೊಂಡು ಅಜ್ಞರಿಗೆ ಹೇಳಿದ್ದದು. ನಿಜವಾಗಿ ಯಾವ ನಿಮಿತ್ತ ಇಲ್ದನ ತೋರ್ತದ ಜಗತ್ತು. ಹಂಗ ಕನಸು ಕೂಡ ಯಾವ ನಿಮಿತ್ತ ಇಲ್ದನ ತೋರ್ತದ ಅಂತ ಹೇಳೋರ್ ಅದಾರ. ಅದು ಹೇಳ್ತಾರ ನೋಡ್ರಿ. ಇದು ಬಾಳ ಐತಿ. ಇದನ್ನ ಹೇಳಕ್ ಕೂತ್ಕೊಂಡ್ರೆ ಇನ್ ಟೈಮ್ ಆಗುದಿಲ್ಲ. ಈ ನಾಳೆ ಇದು 7ನೇ ಶ್ಲೋಕದ ಅರ್ಥವನ್ನ ಅದು ಸ್ವಲ್ಪ ವಿಸ್ತಾರ ಐತಿ. ಅದ ವಿಷಯವನ್ನ ನಾಳೆ ನೋಡೋಣ ಅನ್ನುವರೆಗೆ ಇವತ್ತಿನ ಈ ವಾಗ್ರೂಪ ಸೇವೆಯನ್ನ ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ. ವರಯೋಗಿ ಸಮರ್ಥ ಬೆಳಗುವೆನಾರತಿಯ ಮುನಿವರ ಎತ್ತುವೆನಾರತಿಯ ಅರುಣನಾಥ ವರಯೋಗಿ ಸಮರ್ಥ ಬೆಳಗುವೆನಾರತಿಯ ಮುನಿವರ ಬೆಳಗುವೆನಾರತಿಯ ಮೌನ ಯೋಗಿ ಮುನುಕುಲ ಶ್ರೇಷ್ಠ ಮೌನ ಯೋಗಿ ಮುನುಕುಲ ಶ್ರೇಷ್ಠನೇ ತುರ್ಯದಿ ಮೆರೆದಿರುವೆ ಬ್ರಹ್ಮಾನಂದದಿ ತೇಲಿ ಮುಳುಗುವ ಉನ್ಮತನಾದವಗೆ ಮುನಿವರ ಉನ್ಮಥನಾದವಗೆ ಚಿತ್ತಪ್ರಜ್ಞ ಮಹಾತ್ಮ ಪರಮ ಪವಿತ್ರ ಸಾಕ್ಷಾತ್ ಶಿವನೇ ಆಗಿ ಚಿತ್ತಪ್ರಜ್ಞ ಮಹಾತ್ಮ ಪರಮ ಪವಿತ್ರ ಪರಶಿವನೇ ನೀನು ನೂತನೋಟ ಮಾತ್ರದಿ ಭಕ್ತೋದ್ಧಾರಗೈಯುವ ಗುರುಕುಲನಾಗಿರುವೆ ತುಮೋಟ ಮಾತ್ರದಿ ಭಕ್ತೋದ್ಧಾರಗೈಯುವ ಗುರು ತಿಲಕನಾಗಿರುವೆ ಮುನಿವರ ಗುರು ಶ್ರೇಷ್ಠನಾಗಿರುವೆ ಆರೂಢನಾಥ ವರಯೋಗಿ ಸಮರ್ಥ ಬೆಳಗುವೆನಾರತಿಯ ಗುರುವರ ಎತ್ತುವೆನಾರತಿಯ ಸುಖವಾಮ ದೇವಾದಿ ಸಕಲ ಮುನೀಶ್ವರ ಮೀರಿ ನಿಂತವಗೆ ಸುಖವಾಮ ದೇವಾದಿ ಸಕಲ ಮುನೀಶ್ವರರ ಮೀರಿ ನಿಂತವಗೆ ಶಂಕರನೇ ಶಿವ ಸಿದ್ಧನಾಗೀಗ ಆರೂಢನಾದವಗೆ ಗುರುನಾಥನಾದವಗೆ ನಾನಿ ಅನ್ನುವ ಜ್ಞಾನಿಗಳಿಗೆ ಸವಾಲನಾಗಿರುವೆ ನಾನಿ ಅನ್ನುವ ಜ್ಞಾನಿಗಳಿಗನೇ ಸವಾಲನಾಗಿರುವೆ ಬಲ್ಲಿದರೊಳು ಬಲ್ಲಿದನಾಗಿ ಬಲ್ಲರ ಸ್ವಲ್ಲವ ನಡಗಿಸಿರಿ ಗುರುವರ ಜಾನರ ಸ್ವಲ್ಲವ ನಡಗಿಸಿರಿ ಮನ್ಮಥನನ್ನೇ ಮರ್ದನಗೈದ ಶಿವನೇ ನೀನಿರುವೆ ಮನ್ಮಥನನ್ನೇ ಮರ್ದನಗೈದ ಶಿವನೇ ನೀನಿರುವೆ ಸನ್ಮತದಿಂದಲೇ ಸನ್ನುತ ನೀಡುತ್ತ ಸರ್ವರ ಮನದಲ್ಲಿ ನೆಲೆಸಿರುವೆ ನೆನೆದವರ ಮನದಲ್ಲಿ ನೆಲೆಸಿರುವೆ ಆರೂಢ
ಪರಂಜ್ಯೋತಿಯಾಗಿ ಈ ಆರೂಢ ಮಠದಲ್ಲಿ ನಿತ್ಯ ಪೂಜೆಗೊಳ್ಳುತ್ತಿರುವೆ. ಗುರುನಾಥನೇ ನಿತ್ಯ ಪೂಜೆಗೊಳ್ಳುತ್ತಿರುವೆ. ಶ್ರೀ ಆರೂಢನಾಥ ವರಯೋಗಿ ಸಮರ್ಥ ಬೆಳಗುವೆನಾರತಿಯ. ಮುನಿವರನೇ ಎತ್ತುವೆನಾರತಿಯ, ಎತ್ತುವೆನಾರತಿಯ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಜೈ ಮಂಗಲಂ ಜೈ ನಮಃ ಪಾರ್ವತಿ श्रीमद जगत गुरु सिद्धारूढ़ स्वामी महाराज की जय. श्रीमद जगत गुरु गुरुनाथ आरूढ़ स्वामी महाराज की जय. सकल साधु संत महाराज की जय. गुरुदेव गुरु